ನಮಸ್ತೆ ಎಲ್ರಿಗೂ. ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಒಂದು ಅಪ್ಡೇಟ್ ಇದೆ. ಏನಂದ್ರೆ ಸರ್ಕಾರಿ ನೌಕರರ ಸಂಬಳ ಪ್ಯಾಕೇಜ್ನಲ್ಲಿ ನೋಂದಣಿ ಏನಿದೆ ಅದನ್ನ ಅವಧಿ ಮತ್ತೆ ವಿಸ್ತರಣೆ ಮಾಡಿದ್ದಾರೆ. ಸರ್ಕಾರದ ಒಂದು ಮಹತ್ವದ ಆದೇಶ ಇದೆ. ಏನಂದ್ರೆ ಸರ್ಕಾರದಿಂದ ನೇರವಾಗಿ ಹಾಗೂ ಪರೋಕ್ಷವಾಗಿ ನೇಮಕಗೊಂಡಿರುವ ಎಲ್ಲ A-B-C ಗುಂಪಿನ ಅರ್ಹ ಅಧಿಕಾರಿಗಳು ಅಥವಾ ನೌಕರರು ಏನಿದ್ದಾರೆ ಅವರು ಕಡ್ಡಾಯವಾಗಿ ಸಂಬಳ ಪ್ಯಾಕೇಜ್ನಲ್ಲಿ ನೋಂದಾಯಿಸಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಕಾಲಾವಧಿಯನ್ನು ವಿಸ್ತರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಏನಂದ್ರೆ ರಾಜ್ಯ ಸರ್ಕಾರ ಆದೇಶ ಪತ್ರದಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪತ್ರದಲ್ಲಿ ಅಂದ್ರೆ ಎಲ್ಲ ಒಂದು ಗುಂಪಿನ ಅಂದ್ರೆ A-B-C ಗುಂಪಿನ ಅಧಿಕಾರಿಗಳು ಅಥವಾ ನೌಕರರಿಗೆ ಕಡ್ಡಾಯವಾಗಿ ಸಂಬಳ ಪ್ಯಾಕೇಜ್ ನಲ್ಲಿ ನೋಂದಾಯಿಸಬೇಕು. ಅಂದ್ರೆ ಏನೊಂದು ಸ್ಯಾಲರಿ ಪ್ಯಾಕೇಜ್ ಅಕೌಂಟ್ ಬಂದಿದೆ ಅಲ್ಲಿ ನೋಂದಾಯಿಸಿಕೊಳ್ಬೇಕು. ಅದನ್ನ ಖಚಿತಪಡಿಸಿಕೊಳ್ಳಲು ಅಂದ್ರೆ ಕನ್ಫರ್ಮ್ ಮಾಡ್ಕೊಳ್ಳಲು ದಿನಾಂಕ 15/12/2025 ನೋಂದಾಯಿಸಿಕೊಳ್ಳದ ಅಧಿಕಾರಿಗಳ ಒಂದು ಸಂಬಳದ ವಿತರಣೆಯನ್ನು ತಡೆ ಹಿಡಿಯಲು ಕ್ರಮ ಕೈಗೊಳ್ಳಲು ಒಂದು ತಿಳಿಸಲಾಯಿತು. ಓಕೆನಾ. ಸೊ ಅದನ್ನ ಅಂದ್ರೆ ಸ್ಯಾಲರಿನ ಮಾಡಬಾರ್ದು, ಅದನ್ನ ತಡೆ ಹಿಡಿಬೇಕು ಅನ್ನೋ ಒಂದು ಡೀಟೇಲ್ಸ್ ಕೂಡ ಬಂದಿತ್ತು. ಆದ್ರೆ ಹಲವು ಅಧಿಕಾರಿಗಳು ಹಾಗೂ ನೌಕರರು ಸಂಬಳ ಪ್ಯಾಕೇಜ್ ನಲ್ಲಿ ನೋಂದಾಯಿಸಿಕೊಳ್ಳುವಲ್ಲಿ ಇನ್ನೂ ಒಂದು ಹೆಚ್ಚಿನ ಕಾಲಾವಕಾಶ ಕೋರಿದ್ರು. A ಮತ್ತು B ಗುಂಪಿನ ಅಧಿಕಾರಿಗಳಿಗೆ ಹಾಗೂ C ಗುಂಪಿನ ನೌಕರರಿಗೂ ಸಂಬಳ ಪ್ಯಾಕೇಜ್ ನಲ್ಲಿ ನೋಂದಾಯಿಸಿಕೊಳ್ಳಲು ದಿನಾಂಕ 16/1/2026 ಒಂದು ಕಾಲಾವಕಾಶವನ್ನ ವಿಸ್ತರಣೆ ಮಾಡಿದ್ದಾರೆ. ಓಕೆನಾ. ಸೊ ಅಂದ್ರೆ ನಿಮಗೆ ಪುನಃ 1 ತಿಂಗಳು ಟೈಮ್ ಕೊಟ್ಟಿದ್ರೆ ನೀವು ಅಷ್ಟರಲ್ಲಿ ಆ ಸಂಬಳ ಪ್ಯಾಕೇಜ್ ನಲ್ಲಿ ನೋಂದಾಯಿಸ್ಕೊಳ್ಬೇಕಾಗುತ್ತೆ. ಅಂದ್ರೆ ಎಲ್ಲ ಒಂದು ನಿಮ್ಮ ಒಂದು ಸ್ಯಾಲರಿ ಅಕೌಂಟ್ ಏನಿದೆ ಅಲ್ಲಿ ಸಂಬಳ ಪ್ಯಾಕೇಜ್ ಅಂದ್ರೆ ಸ್ಯಾಲರಿ ಅಕೌಂಟ್ ನೇ ಸಪರೇಟ್ ಆಗಿ ಒಂದಿದ್ದು ಬರುತ್ತಲ್ಲ ಆ ಪ್ಯಾಕೇಜ್ ನಲ್ಲಿ ನೀವು ನೋಂದಾಯಿಸ್ಕೊಳ್ಬೇಕಾಗುತ್ತೆ. ಓಕೆನಾ. ಇನ್ನು ಆರೋಗ್ಯ ಸಂಜೀವಿನಿ ಯೋಜನೆಯ ಅನುಷ್ಠಾನ ಕುರಿತು ಕೂಡ ಒಂದು ಮಾಹಿತಿ ಇದೆ. ಏನಂದ್ರೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಒಂದು ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ಅಥವಾ ನೌಕರರು KGID ಮತ್ತು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಸೌಲಭ್ಯ ಪಡೆಯಲು ಅನುಕೂಲವಾಗುವಂತೆ HRMS ತಂತ್ರಾಂಶದಲ್ಲಿ ಅವಕಾಶ ಕಲ್ಪಿಸಿರುವ ಕುರಿತು ನೌಕರ ಕೇಂದ್ರ ಸಂಘದ ಮನವಿ ಮಾಡಿದೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯ ಒಂದು ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಎಲ್ಲಾ ವೃಂದದ ಅಧಿಕಾರಿ ಅಥವಾ ನೌಕರರುಗಳು ಎದುರಿಸುತ್ತಿರುವ ಈ ಕೆಳಗಂಡ ಸಮಸ್ಯೆಗಳನ್ನ ಬಗೆಹರಿಸಿ ಒಂದು ಕ್ರಮ ಕೈಗೊಳ್ಳಲು ಅವರು ಕೋರಿದ್ದಾರೆ. ಏನಂದ್ರೆ ಈ KGID ಸಂಖ್ಯೆಯನ್ನು ಹೊಂದಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ನೌಕರರ ಒಂದು KGID ಸಂಖ್ಯೆಗೆ ಬದಲಾಗಿ ಎಂಪ್ಲಾಯಿ ನಂಬರ್ ನೀಡಲಾಗುತ್ತಿದ್ದು KGID ಸಂಖ್ಯೆಯನ್ನೇ ನೌಕರರ ಪೇ ಸ್ಲಿಪ್ ನಲ್ಲಿ ನಮೂದಿಸುವುದು. ಸೊ ಆ ಒಂದು ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳ KGID ವಂತಿಕೆ ಹಣ ಕಟಾವು ಮಾಡಲಾಗುತ್ತಿದ್ದು ಕಟ್ ಮಾಡಲಾದ ಒಂದು ವಂತಿಕೆ ಹಣವನ್ನ ಯಾವ ಒಂದು ಹೆಡ್ಗೆ ಯಾವುದಕ್ಕೆ ಸೇರಿಸ್ತಾ ಇದ್ದಾರೆ ಅನ್ನೋ ಪೇ ಸ್ಲಿಪ್ ನಲ್ಲಿ ಸ್ಪಷ್ಟವಾಗಿ ನಮೂದಿಸಬೇಕು ಅಂತ ಕೇಳಿದ್ದಾರೆ. ಓಕೆನಾ. ಇನ್ನು ಸರ್ಕಾರ ಇತ್ತೀಚೆಗೆ ಜಾರಿಗೊಳಿಸಿರುವ ಕರ್ನಾಟಕ ಆರೋಗ್ಯ ಸಂಜೀವನಿಗೆ ಸೇರ್ಪಡೆಗೊಳ್ಳಲು ಈ ಸ್ವಾಯತ್ತ ಸಂಸ್ಥೆಗಳಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಮತ್ತು ನೌಕರರಿಗೆ ಅವಕಾಶ ಕಲ್ಪಿಸಬೇಕು ಅಂತ ಕೂಡ ತಿಳಿಸಿದ್ದಾರೆ. ಓಕೆನಾ. ಸೊ ಒಟ್ಟಾರೆ ಈ ಒಂದು ಏನು ಮೇನ್ ನೋಡೋದಾದ್ರೆ ನಿಮಗೆ ಸಂಬಳ ಪ್ಯಾಕೇಜ್ ನೋಂದಣಿ ಏನಿದೆ ಅದನ್ನ ಅವಧಿನ ಮತ್ತೆ ವಿಸ್ತರಣೆ ಮಾಡಿದ್ದಾರೆ. ಸೊ ಯಾರೆಲ್ಲ ಈ ಪ್ಯಾಕೇಜ್ ಸಂಬಳ ಪ್ಯಾಕೇಜ್ ಅಂದ್ರೆ ಈ ಸ್ಯಾಲರಿ ಅಕೌಂಟ್ಗೆ ಯಾರು ನೋಂದಾಯಿಸ್ಕೊಂಡಿಲ್ಲ ಅವರು ನೀವು ಜನವರಿ 16 ನೀವು ನಿಮ್ಮ ಒಂದು ಅಕೌಂಟ್ ನ ನೋಂದಾಯಿಸ್ಕೊಳ್ಬೇಕಾಗುತ್ತೆ. ಸೊ ಆಗಿದ್ರೆ ಮಾತ್ರ ನಿಮಗೆ ಸರ್ಕಾರದಿಂದ ಸ್ಯಾಲರಿ ಆಗುತ್ತೆ. ಇಲ್ಲ ಅಂದ್ರೆ ಸೊ ಮುಂಚೆನೆ ಹೇಳಿದಂಗೆ ಈ ಸಂಬಳದ ವಿತರಣೆಯನ್ನ ತಡೆ ಹಿಡಿತೀವಿ ಅಂತ ಸರ್ಕಾರ ಹೇಳಿದೆ. ಓಕೆನಾ. ಸೊ ಇದೊಂದು ಲೇಟೆಸ್ಟ್ ಮಾಹಿತಿ ಆಗಿದೆ. ಯಾರಾದ್ರೂ ನಿಮ್ಮ ಸರ್ಕಾರಿ ಅಧಿಕಾರಿಗಳು ನಿಮ್ಮ ಫ್ರೆಂಡ್ಸ್ ಅಥವಾ ಸ್ನೇಹಿತರು ಅಥವಾ ಫ್ಯಾಮಿಲಿ ಇದ್ರೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.